ಎಲ್ಲರಿಗೂ ನಮಸ್ಕಾರ. ಇದು 4ನೇ ಸಂಚಿಕೆ. ಈ ಸಂಚಿಕೆಯಲ್ಲಿ ನಾವು ವಿಶೇಷವಾಗಿ ಈ ಜಿಯೋಪಥಿಕ್ ಸ್ಟ್ರೆಸ್ ಬಗ್ಗೆ, ಹೊರದೇಶದಲ್ಲಿ ಏನೇನು ಸಂಶೋಧನೆ ಆಗಿದೆ ಅಥವಾ ಅದರ ಬಗ್ಗೆ ಅವರು ಏನು ಹೇಳ್ತಾರೆ, ಇದರಲ್ಲಿ ನಾವು ಮೊದಲನೇದಾಗಿ ವಿಶ್ವದ ಸಾಹಿತ್ಯ ಸಮೀಕ್ಷೆಯಲ್ಲಿ ಅದರ ಮಾನ್ಯತೆಯನ್ನು ಪಡೆದಿರತಕ್ಕಂತಹ ವೈದ್ಯಕೀಯ ರೋಗ ಲಕ್ಷಣಗಳ ಬಗ್ಗೆ ಗಮನಾರ್ಹವಾಗಿರ್ತಕ್ಕಂತಹ ಅವರ ಅನುಭವವನ್ನು ಅದರಲ್ಲಿ ಬರೆದಿದ್ದಾರೆ. ಅವರು ಹೇಳೋ ಪ್ರಕಾರ ಕ್ಯಾನ್ಸರ್ ಇದರಲ್ಲಿ ಅತ್ಯಂತ ಪ್ರಖ್ಯಾತಿ ಅಂದರೆ ಕುಖ್ಯಾತಿ ಗಳಿಸಿರ್ತಕ್ಕಂಥದ್ದು. 2 ಅಥವಾ ಅದಕ್ಕಿಂತ ಹೆಚ್ಚು ಗೆರೆಗಳು ಆ ಜಾಗದಲ್ಲಿ ಪಾಸ್ ಆಗಿದ್ದರೆ, ಒಂದು ಜಿಯೋಪಥಿಕ್ ಸ್ಟ್ರೆಸ್, ಒಂದು ಕರಿಲೈನ್, ಅಥವಾ ಒಂದು ಹಾರ್ಟ್ಮನ್ ಗ್ರಿಡ್, ಅಥವಾ 2 ಜಿಯೋಪಥಿಕ್ ಸ್ಟ್ರೆಸ್ ರೇಖೆಗಳು ಹಾದು ಹೋಗಿದ್ರೆ, ಎಲ್ಲಿ ಹಾದು ಹೋಗಿರುತ್ತೋ ಅವನ ದೇಹದ ಯಾವ ಭಾಗದಲ್ಲಿ, ಆ ಭಾಗದಲ್ಲಿರ್ತಕ್ಕಂತಹ ಈ ಕ್ಯಾನ್ಸರ್ ಗೆಡ್ಡೆಗಳು ಬೆಳವಣಿಗೆ ಆಗ್ತಾ ಹೋಗ್ತದೆ ಅಂತ. ಎಲ್ಲ ಸಸ್ತನಿಗಳು ಕೂಡ ನಿರಂತರವಾಗಿ ಈ ಕ್ಯಾನ್ಸರ್ ಕೋಶವನ್ನು ಉತ್ಪಾದನೆ ಆಗ್ತಾ ಇರ್ತವೆ. ಗೆಡ್ಡೆಗಳು ಬೆಳೆಯೋದು ಸಾಮಾನ್ಯವಾಗಿ ಎಲ್ಲ ಸಸ್ತನಿಗಳಲ್ಲೂ ಕೂಡ ಅದು ಇದೆ. ಆದರೆ ಅವುಗಳ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ಏನಿದೆ ಅದನ್ನು ನಿರಂತರವಾಗಿ ನಾಶ ಮಾಡ್ತಾ ಇರ್ತದೆ. ಈ GSನಲ್ಲಿ ಉಂಟಾಗಿರ್ತಕ್ಕಂತಹ ಪ್ರತಿರಕ್ಷಣಾ ವಲಯದ ಮೇಲಿನ ಒತ್ತಡ ಏನಿದೆ, ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಗೆ ಕಾರಣವಾಗಿದೆ. ವೃತ್ತಿಪರ ಡ್ರೌಸರ್ಗಳು ಏನಿದ್ದಾರೆ ಅವರು ನಾವು ಮಲಗಬೇಕಾಗಿರತಕ್ಕಂಥ ಜಾಗವನ್ನು ಅಥವಾ ತಾವು ಮಲಗಬೇಕಾಗಿರುವಂಥ ಜಾಗವನ್ನು ಸರಿಯಾಗಿ ಹುಡುಕಿಕೊಂಡು ಮಲಗ್ತಾರೆ ಆ ಜಾಗದಲ್ಲಿ. ಈಗ ಪ್ರಾಥಮಿಕ ಹಂತದಲ್ಲಿ ಕ್ಯಾನ್ಸರ್ ಇರ್ತಕ್ಕಂತಹ ರೋಗಿಯನ್ನು ಅವನ ಜಾಗದ ಸ್ಥಾನಪಲ್ಲಟ, ಇಲ್ಲಿ ಸ್ಥಾನಪಲ್ಲಟ ಅಂದ ತಕ್ಷಣ ಅವನು ಮಲಗಿರೋ ಜಾಗವನ್ನು ತೆಗೆದು ಇನ್ನೊಂದು ಕಡೆ ಅಂತಲ್ಲ, ಅದಕ್ಕೂ ಮುಂಚೆ ನಾವು ಈ GS ಲೈನು ಅಥವಾ ಹಾರ್ಟ್ಮನ್ ಗ್ರಿಡ್ಡು, ಕರಿ ಲೈನು ಇದೆಯಾ ಇಲ್ವಾ ಅನ್ನೋದನ್ನು ನೋಡಿಕೊಂಡು ಅದರಲ್ಲಿ ಅವರ ಜಾಗವನ್ನು ಬದಲಾವಣೆ ಮಾಡಿದರೆ ಎಷ್ಟು ಮಿರಾಕಲ್ ಆಗಿ ಅವರಲ್ಲಿ ಆ ಕ್ಯಾನ್ಸರ್ ಗೆಡ್ಡೆಗಳು ಬೆಳೆಯೋದು ನಿಂತು ಹೋಗ್ತದೆ. ಇಲ್ಲಿ ಕಾಣ್ತಾ ಇರತಕ್ಕಂಥ ಈ ಚಿತ್ರ ಒಂದು ಸಂಭವನೀಯ GS ಬಾಧಿತ ಕೋಣೆ ಅಂತ ಭಾವಿಸಿ ಇಲ್ಲಿ ಯಾವ ರೀತಿ ಹೋಗಿರತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ಮೊದಲೇ ತಿಳ್ಕೊಂಡಿರೋ ಹಾಗೆ ಒಂದು ಹಾರ್ಟ್ಮನ್ ಗ್ರಿಡ್ ಅನ್ನುವಂಥದ್ದು ನೀಲಿ ಬಣ್ಣದಲ್ಲಿ ಸೂಚಿತವಾಗಿದೆ. ಇದು ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ಹೀಗೆ ನಿಗದಿತವಾಗಿರ್ತಕ್ಕಂತಹ ಜಾಗದ ದಿಕ್ಕಿಗೆ ಇದು ಹರಿತಾ ಇರುತ್ತೆ. ಅದೇ ರೀತಿ ಕರಿ ಲೈನ್ ಅನ್ನುವಂಥದ್ದು 90 ಡಿಗ್ರಿಗೆ ಇರೋದಿಲ್ಲ, ಅದು 45 ಡಿಗ್ರಿ ಆಂಗಲ್ ಅಲ್ಲಿ ಚಲಿಸುತ್ತೆ. ಅಂದ್ರೆ ಇದು ಈಶಾನ್ಯದಿಂದ ನೈಋತ್ಯಕ್ಕೆ, ವಾಯುವ್ಯದಿಂದ ಆಗ್ನೇಯಕ್ಕೆ ಈ ರೀತಿ ಹೋಗ್ತಾ ಇರತ್ತೆ. ಇದರದ್ದು ನಿಗದಿತವಾಗಿರ್ತಕ್ಕಂತಹ ಒಂದು ಅಂತರದಲ್ಲಿ. ಸೊ ಇಲ್ಲಿ ನಾನು ನಮಗೆ ಗೊತ್ತಾಗ್ಲಿ ಅನ್ನೋ ಕಾರಣದಿಂದ ಅಲ್ಲಿ ಅಳತೆಯ ಪ್ರಕಾರವಾಗಿ ಏನು ಕೊಟ್ಟಿಲ್ಲ, ರೂಮಿನ ಅಳತೆನೂ ಕೂಡ ನಮಗೆ ಗೊತ್ತಿಲ್ಲ, ಹಾಗೇನೆ ಇಲ್ಲಿ GS ಇಂದು ಗೊತ್ತಿಲ್ಲ. ಈಗ ಕೆಂಪು ಬಣ್ಣದಲ್ಲಿ ಇರ್ತಕ್ಕಂಥದ್ದು ಕರಿ ಲೈನು ಹೀಗೆ ಹಾದು ಹೋಗಿದೆ ಅಂತ ಭಾವಿಸೋಣ. ಅದೇ ರೀತಿ ಹಾರ್ಟ್ಮನ್ ಗ್ರಿಡ್ ಈ ರೀತಿ ಪಾಸ್ ಆಗಿದೆ, ಇದು ನೀಲಿ ಬಣ್ಣದಲ್ಲಿದೆ. ಅದೇ ರೀತಿ ಇಲ್ಲಿ ನೀರು ಅಥವಾ GS ಲೈನ್ ಈ ರೀತಿ ಪಾಸ್ ಆಗಿದೆ. ಅಂದ್ರೆ ಇಲ್ಲಿ ನಾವು ಹಾರ್ಟ್ಮನ್ ಗ್ರಿಡ್ ಮತ್ತೆ ಕರಿ ಲೈನು ಸರಳ ರೇಖೆಯಲ್ಲಿ ಹೋದ್ರೆ ಈ GS ಲೈನ್ ಹೇಗೆ ಬೇಕಾದರೂ ಹೋಗಬಹುದು. ಇದಕ್ಕೆ ಹೀಗೆ ಹೋಗಬೇಕು ಅನ್ನುವಂತ ಯಾವುದೇ ನಿರ್ದಿಷ್ಟವಾದ ದಿಕ್ಕಿಲ್ಲ. ಎಲ್ಲಿ ಬೇಕಾದರೂ ದಿಕ್ಕನ್ನ ಅದು ಬದಲಾವಣೆ ಮಾಡಿಕೊಳ್ಳಬಹುದು. ಇದು ನಮಗೆ ಗೊತ್ತಿರಬೇಕು.
ಸಾಮಾನ್ಯವಾಗಿ ನಾವು ಮಾಡೋ ತಪ್ಪು ಏನಂತಂದ್ರೆ ಪರೀಕ್ಷೆ ಮಾಡುವಾಗ ನಾವು ಉತ್ತರದ ಜಾಗದಿಂದ ಪಶ್ಚಿಮ ಜಾಗದಲ್ಲಿ ಸ್ಟ್ರೈಟ್ ಆಗಿ ನಾವು ನೋಡ್ಕೊಳ್ತೀವಿ. ಅದು ತಪ್ಪು. GS ಲೈನ್ ಹೇಗೆ ಬೇಕಾದರೂ ಹೋಗಿರ್ಬೋದು, ಅದನ್ನು ನಾವು ನಿರ್ದಿಷ್ಟವಾಗಿ ಪರೀಕ್ಷೆ ಮಾಡೋದು ಬಹಳ ಮುಖ್ಯವಾಗಿದೆ. ನೋಡಿ, ಇಲ್ಲಿ ಈ ಒಂದು ಮಂಚದ ಮೇಲೆ ಒಂದು 2 ದಿಂಬಿದೆ, ಅಂದ್ರೆ ಇಬ್ಬರು ವ್ಯಕ್ತಿಗಳು ಮಲಗುವಂಥದ್ದು, ಗಂಡ ಹೆಂಡತಿ ಮಲಗುವಂಥ ಜಾಗ. ಇಲ್ಲಿ ಯಾರ ಜಾಗ ಯಾವುದು ಅನ್ನೋದನ್ನು ನಾವು ಇಲ್ಲಿ ತಗೊಳ್ಳೋದು ಬೇಕಾಗಿಲ್ಲ. ಬಟ್ ಎಲ್ಲಿ ಕರಿ ಲೈನ್ ಕ್ರಾಸ್ ಆಗಿದೆ, ಎಲ್ಲಿ ಹಾರ್ಟ್ಮನ್ ಗ್ರಿಡ್ ಪಾಸ್ ಆಗಿದೆ, ಜೋಡಿ ಹಾರ್ಟ್ಮನ್ ಪಾಸಿಟಿವ್, ಹಾರ್ಟ್ಮನ್ ನೆಗೆಟಿವ್, ಹಾಗೆ ಜೋಡಿ ಕರಿ ಲೈನ್, ಜೋಡಿ ನೆಗೆಟಿವ್ ಕರಿ ಲೈನ್, ಇಲ್ಲಿ ಪಾಸ್ ಆಗಿರುವಂಥ ಜಾಗ ನಾವು ಅದು ಸ್ವಲ್ಪ ನಮಗೆ ತೊಂದರೆಯನ್ನು ಮಾಡೋದು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಆದರೆ ಇಲ್ಲಿ ಮೀಟರ್ ಅಂತರದಲ್ಲಿ ಇರುವಂತಹ ಲೈನ್ಗಳನ್ನು ಒಂದು ಸೀಮಿತವಾಗಿ ಚಿಕ್ಕದಾಗಿ ನಾನು ಕೊಟ್ಟಿದ್ದೇನೆ. ಹಾಗಾಗಿ ಒಂದು ಮಂಚದಲ್ಲಿ 2 ಲೈನ್ ಬರ್ಬೋದು ವಿನ ಈ ರೀತಿ ಇಷ್ಟು ಬಲವಾಗಿ ಇರೋದಿಲ್ಲ. ಆದರೆ ಉದಾಹರಣೆಯಾಗಿ ನಿಮಗೆ ಗೊತ್ತಾಗಲಿ. ಸೊ ಇಲ್ಲಿಂದ ಬಂದಿರತಕ್ಕಂತಹ ಈ ಒಂದು ನೀರು ಅಥವಾ GS ಲೈನು ಮತ್ತೆ ಇಲ್ಲಿಂದ ಬಂದಿರತಕ್ಕಂತಹ ಒಂದು ನೀರು ಅಥವಾ GS ಲೈನ್, ಸೊ ಇವುಗಳು ಸಂಧಿಸುವ ಜಾಗ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಇಲ್ಲಿ ಇದರ ಅರ್ಥ ಏನಂತಂದ್ರೆ ನಾವು ಹಾರ್ಟ್ಮನ್ ಗ್ರಿಡ್ ಅಥವಾ ಕರಿ ಲೈನ್ ಅನ್ನು ನಾವು ನೇರವಾಗಿ ನಾವು ಕಟ್ ಮಾಡಿಬಿಡಬಹುದು. ಒಂದು ಪೂರ್ವದಲ್ಲಿಟ್ಟರೆ ಮತ್ತೊಂದು ಕಡೆ ಪಶ್ಚಿಮದಲ್ಲಿ ನಾವು ಇಟ್ಟುಬಿಟ್ರೆ ಆ ಲೈನ್ ಅನ್ನು ವೈಬ್ರೇಷನ್ಸ್ ಅನ್ನು ತಡಿಬಹುದು. ಆದರೆ GS ಲೈನ್ ಹಾಗಲ್ಲ. ಅದು ಹೇಗೆ ಹೋಗಿದೆ ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಆಮೇಲೆ ಆ ಜಾಗದಲ್ಲಿ ಯಾರು ಜಾಸ್ತಿ ಸಮಯ ಕಳೀತಾರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಅದನ್ನ ನಾವು ಈ ನಕ್ಷೆಯಲ್ಲಿ ತಿಳ್ಕೊಳ್ಬಹುದು. ಈಗ ನಾವು ಆ GS ಪಥ ಹೇಗೆ ಹೋಗಿರುತ್ತೆ, ಅದರ ಪರಿಣಾಮಗಳೇನು ಅನ್ನೋದನ್ನ ಈ ನಕ್ಷೆಯಲ್ಲಿ ನಾವು ತಿಳ್ಕೊಳ್ಬಹುದು. ಸಾಮಾನ್ಯವಾಗಿ ಹೀಗೆ ಹೃದಯದ ಮೇಲೆ ಹೋಗಿರುವಂಥದ್ದು, ಕತ್ತಿನ ಕಡೆಗೆ ಕ್ರಾಸ್ ಆಗಿರುವಂಥದ್ದು, ಇಲ್ಲಿ ನಿರ್ಮಾಣ ಆಗಿರುವ ಈ ಚೌಕ ಬ್ರೆಸ್ಟ್ ಕ್ಯಾನ್ಸರ್ಗೆ ಕಾರಣ ಆಗ್ತಾ ಹೋಗುತ್ತೆ. ಅದೇ ಏನಾದರೂ ಈ ರೀತಿಯಾಗಿ ನಮ್ಮ ಏನು ತೊಡೆಯ ಭಾಗದಿಂದ ಉದರ ಭಾಗದ ತನಕ ಹಾದು ಹೋಗ್ತಕ್ಕಂತಹ ಲೈನು ಸರ್ವಿಕಲ್ ಕ್ಯಾನ್ಸರ್ಗೆ ಕಾರಣ ಆಗ್ತಾ ಹೋಗ್ತದೆ. ಈಗ ಮುಂದಿನ ಚಿತ್ರವನ್ನು ನೋಡೋಣ. ಈಗ ನಾವು ನೋಡ್ತಾ ಇರತಕ್ಕಂಥದ್ದು ಲಂಗ್ ಕ್ಯಾನ್ಸರ್ಗೆ ಕಾರಣ ಆಗುವಂಥದ್ದು. ಇದು ಉದರದಿಂದ ನಮ್ಮ ಕತ್ತಿನ ಹೊರಗಡೆ ಪಾಸ್ ಒಂದು ಚೌಕ ನಿರ್ಮಾಣ ಆಗಿದೆ. ಈ ಭಾಗದಲ್ಲಿ ಇದ್ರೆ ಇದು ಲಂಗ್ ಕ್ಯಾನ್ಸರ್ಗೆ ಕಾರಣ ಆಗ್ತಾ ಹೋಗ್ತದೆ. ಅದೇ ರೀತಿ ನಮಗೆ ಬರ್ತಕ್ಕಂಥದ್ದು ಇಲ್ಲಿ ಡೈಮಂಡ್ ಶೇಪ್ ನಲ್ಲಿ ಬರ್ತಾ ಇದೆ, ಅಂದ್ರೆ ಕೈ ಭಾಗದಿಂದ ಬರ್ತಾ ಇದೆ. ಹಾಗೇನೆ 2 ಕೈ ಭಾಗದಿಂದ ಬಂದು ಮಧ್ಯಭಾಗದಲ್ಲಿ ಏನ್ ಸೇರ್ತಾ ಇದೆ, ಇದು ನಮ್ಮ ಪ್ರೊಟಸ್ಟ್ ಕ್ಯಾನ್ಸರ್ಗೆ ಕಾರಣ ಆಗ್ತಾ ಹೋಗ್ತದೆ. ಸೊ ಇದು ಬರೀ ಕ್ಯಾನ್ಸರ್ ಅಂತಾನೆ ಅಲ್ಲ, ಬೇರೆ ರೀತಿಯ ಈಗ ಕಿಡ್ನಿಗೆ ಸಂಬಂಧಪಟ್ಟಿರುವಂಥದ್ದು, ಈಗ ಇಲ್ಲಿ ನೋಡಿದಾಗ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇಂಥ ತೊಂದರೆಗಳನ್ನ ನಾವು ಎದುರಿಸಬೇಕಾಗತ್ತೆ. ಮುಂದಿನ ಚಿತ್ರ ನೋಡೋಣ. ಸೊ ಇದು ಬಂದಿರೋ ದಿಕ್ಕಿನಲ್ಲಿ ನಾವು ಗಮನಿಸಬೇಕಾಗತ್ತೆ. ಈಗ ಇಲ್ಲಿ ತಲೆಯ ಭಾಗದಲ್ಲಿ ಹಾದು ಹೋಗಿದೆ. ಸೊ ಇಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಬ್ರೈನ್ ಕ್ಯಾನ್ಸರ್ಗೆ ಕಾರಣ ಆಗ್ತಾ ಹೋಗ್ತದೆ. ಸೊ ಇಲ್ಲಿ ಬ್ರೆಸ್ಟ್ ಕ್ಯಾನ್ಸರು, ಸರ್ವಿಕಲ್ ಕ್ಯಾನ್ಸರು, ಲಂಗ್ ಕ್ಯಾನ್ಸರು, ಪ್ರೊಟಸ್ಟ್ ಕ್ಯಾನ್ಸರು, ಬ್ರೈನ್ ಕ್ಯಾನ್ಸರ್. ಸೊ ಇದು ಗ್ರಂಥಿಗಳ ಬೆಳವಣಿಗೆಗೆ ಕಾರಣ ಆಗ್ತಕ್ಕಂಥದ್ದು. ಇದಲ್ಲದೆ ಬೇರೆ ರೀತಿಯ ಡಿಫಿಷಿಯನ್ಸಿಗೂ ಕೂಡ ಕಾರಣ ಆಗ್ತದೆ. ಇದನ್ನ ನಾವು ಸರಿಯಾಗಿ ನಾವು ಹುಡ್ಕೊಳ್ಬೇಕಾಗತ್ತೆ, ಯಾವ ಭಾಗದಲ್ಲಿದೆ ಹೇಗಿದೆ ಅಂತ. ಇದನ್ನ ಆ ರೋಗಿಯನ್ನ ನೋಡಿಯೂ ನಾವು ತಿಳ್ಕೊಳ್ಬಹುದು. ಹಾಗೇನೆ ನಾವು ಆ ಜಾಗವನ್ನು ಹುಡುಕೊಂಡು ಕೂಡ ಇಂಥ ಜಾಗದಲ್ಲಿ ಮಲಗಿರುವ ವ್ಯಕ್ತಿಗೆ ಇಂಥ ಪ್ರಾಬ್ಲಮ್ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಆದ್ರಿಂದ ಪರಿಣಿತರಿಗೆ ಇದು ಹೆಚ್ಚು ಕಷ್ಟ ಆಗೋದಿಲ್ಲ. ಈಗ ಹೊಸದಾಗಿ ಕಲಿತಾ ಇರ್ತಕ್ಕಂಥವ್ರು ಇದನ್ನು ತುಂಬಾ ಅಭ್ಯಾಸ ಮಾಡಿದರೆ ಮಾತ್ರ ನಿರ್ದಿಷ್ಟವಾಗಿ ಏನಾಗಿದೆ ಅನ್ನುವಂಥದ್ದನ್ನು ನೀವು ಖಂಡಿತ ಹೇಳ್ಬಹುದು. ಸೊ ಈ ಒಂದು ನಕ್ಷೆ ನಿಮ್ಗೆ ಅನುಕೂಲ ಆಗಲಿ ಯಾವ ರೀತಿಯಿಂದ ಪಾಸ್ ಆಗ್ತದೆ ಅಂತ. ಸೊ ಇಲ್ಲಿ ಯಾವುದು ದಿಕ್ಕನ್ನ ನಾವು ನೋಡ್ತಾ ಇಲ್ಲ, GS ನಲ್ಲಿ ಹೇಗೆ ಬೇಕಾದರೂ ಬಂದಿದೆ ಇಲ್ಲಿ ರೇಖೆಗಳು. ಇದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಲುಕಮಿಯಾಸ್ ಮತ್ತು ಲಿಂಫೋಮಗಳು ವಿಶೇಷವಾಗಿ GS ರೇಖೆಯಲ್ಲಿನ ಬಲವಾದ ಎಲೆಕ್ಟ್ರೋಪೊಲ್ಯೂಷನ್ ಘಟಕದೊಂದಿಗೆ ಸಂಬಂಧಪಟ್ಟಿದೆ. ಎಲ್ಲಿ ನಾವು ಎಲೆಕ್ಟ್ರೋಪೊಲ್ಯೂಷನ್ ಅಂತ ಏನು ಹೇಳ್ತೀವಿ,
ಆ ಎಲೆಕ್ಟ್ರೋ ಪೊಲ್ಯೂಷನ್ ಎಲ್ಲಿ ಅದು ತೊಂದರೆ ಮಾಡ್ತಾ ಇದೆ, ಆ GS ರೇಖೆ ಮೇಲೆ ಅದರ ಪ್ರಭಾವ ಬೀರ್ತಾ ಇದೆ, ಅಲ್ಲಿ ಕೆಲವು ರೋಗಗಳಾಗ್ತದೆ. ಬಹು ಅಂಗಾಂಶಗಳು ಗಟ್ಟಿಯಾಗುವಂತಹ ಒಂದು ರೋಗ. ಮೋಟಾರ್ ನರ್ವಸ್ ಸಿಸ್ಟಮ್ ಸಿಂಡ್ರೋಮ್ ಡಿಸೀಸ್, ಇದು ಕೂಡ ಅದೇ ಕಾರಣ ಆಗ್ತಾ ಹೋಗ್ತದೆ. ಪಾರ್ಕಿನ್ಸನ್ಸ್, ಈ ಕಾಯಿಲೆನೂ ಕೂಡ ಅದರದ್ದೇ. ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಇವುಗಳ ಮೇಲೆ ಹೆಚ್ಚಿನ ಪರಿಣಾಮವನ್ನು ಈ ಲೈನ್ಗಳು ಪ್ರಭಾವ ಬೀರ್ತದೆ. ಸಾಮಾನ್ಯವಾಗಿ ಮಕ್ಕಳು ಪೂರ್ವಭಾವಿಯಾಗಿ ಜನಿಸುವಂಥದ್ದು ಅಥವಾ ಅನಾರೋಗ್ಯಕರವಾಗಿರ್ತಕ್ಕಂತಹ ಮಕ್ಕಳು ಹುಟ್ಟುವಂಥದ್ದು, ಡೌನ್ ಸಿಂಡ್ರೋಮು, ಇವೆಲ್ಲ ಮತ್ತು ಈ ನಾವು ಹೇಳ್ತೀವಿ ಜೆನೆಟಿಕ್ ದೋಷಗಳಿದೆ ಅಂತ, ಅಸಹಜತೆಯನ್ನು ಹೊಂದಿರ್ತವೆ. ಇದು ಬಹಳಷ್ಟು ಈ GSನಿಂದನೇ ಆಗ್ತವೆ. ಮಹಿಳೆಯರಿಗಂತೂ GS ಒತ್ತಡದಿಂದ ಅಪಾಯ ಇದೆ ಅಂತ ಹೇಳಿ ಆ ಸಂಚಿಕೆಗಳು ವಿವರಣೆಯನ್ನು ಕೊಡ್ತಾ ಹೋಗ್ತವೆ. ಏಕೆಂದರೆ ಅವರ ಹಾರ್ಮೋನ್ಗಳ ವ್ಯವಸ್ಥೆ ಹೆಚ್ಚು ಇದಕ್ಕೆ ಒಳಗಾಗ್ತಾ ಹೋಗ್ತದೆ. ಹಾಗಾಗಿ ಬ್ರಿಟಿಷ್ ಪೂರ್ವ ದೂರದೃಷ್ಟಿ ಪರಿಕಲ್ಪನಾ ಸಂಸ್ಥೆ ಅನ್ನೋದು ಒಂದು ಸಂಸ್ಥೆ ಇದೆ. ಈ ಸಂಸ್ಥೆಯಲ್ಲಿ ಅವರೊಂದು ಡೈರೆಕ್ಷನ್ ಕೊಡ್ತಾರೆ. ಯಾರು ತಮ್ಮ ಸಂತಾನ ಅಭಿವೃದ್ಧಿಗೆ ಅಥವಾ ಮಗುವಿಗೋಸ್ಕರ ಪ್ರಯತ್ನ ಮಾಡ್ತಾರೆ, ಮೊದಲು ಅವರು ಆ ಮಲಗುವ ಕೋಣೆಯಲ್ಲಿ ಇರ್ತಕ್ಕಂತಹ ಭೌಗೋಳಿಕ ಒತ್ತಡ, ವಿದ್ಯುತ್ಕಾಂತೀಯ ಒತ್ತಡ, ಇವು ಎರಡನ್ನೂ ಕೂಡ ಪರೀಕ್ಷೆ ಮಾಡಿಕೊಳ್ಬೇಕು ಅನ್ನೋದನ್ನು ಅವರು ಸೂಚಿಸ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಒಂದು ಹೆಣ್ಣು ಮಗು ಸರಿಸುಮಾರು ಒಂದು 25,000ದಷ್ಟು ಮೊಟ್ಟೆಯೊಂದಿಗೆ ಅದು ಜನ್ಮವನ್ನು ತಾಳ್ತದೆ. ಗರ್ಭಾವಸ್ಥೆಯಲ್ಲಿ ಬೆಳವಣಿಗೆಯಾಗಿ ಹೊರಬರುವ ಒಂದು ಹೆಣ್ಣು ಮಗು ಅದರ ಗರ್ಭಾಶಯದಲ್ಲಿ ಅಂದರೆ ಅಂಡಾಣುಗಳು ಅಂತ ನಾವು ಏನು ಹೇಳ್ತೀವಿ, ಇದು 25,000 ಇರ್ತದೆ. ಇದು ಏನಾದರೂ ತಾಯಿ ಮಲಗುವಂಥ ಜಾಗನ GS ಇದ್ದು ಅಥವಾ ತಾಯಿ ಮಗು ಮಲಗೋ ಜಾಗ GS ಅಲ್ಲಿ ಇದ್ದರೆ ಮುಂದೆ ಅವರ ಪೀಳಿಗೆಯ ಪ್ರೊಡಕ್ಷನ್ ಮಾಡುವುದರಲ್ಲಿ ಸಾಕಷ್ಟು ದೌರ್ಬಲ್ಯವನ್ನು ಅದು ಮಾಡ್ತಾ ಹೋಗ್ತದೆ. ಯಾವ ಜಾಗದಲ್ಲಿ ಮಕ್ಕಳು ನಿರಂತರವಾಗಿ ಅಳ್ತಾ ಇರ್ತಾರೆ, ಸಾಮಾನ್ಯವಾಗಿ ಅದು ಎಲ್ಲರ ಮನೆಯಲ್ಲೂ ಅದು ಗೊತ್ತಾಗ್ತಾ ಹೋಗ್ತದೆ. ಆಮೇಲೆ ಮಕ್ಕಳು ಹಾಕಿದ ಜಾಗದಲ್ಲಿ ಇಲ್ಲದೆ ಇರಬಹುದು, ಮಕ್ಕಳಾಗಲಿ ದೊಡ್ಡವರಾಗಲಿ ಮಂಚದಿಂದ ಪದೇ ಪದೇ ಬೀಳುವಂಥ ಜಾಗ ಇರಬಹುದು. ಇದೆಲ್ಲ ಮನುಷ್ಯನಲ್ಲಿ ಇರ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಆ GSನಿಂದ ತಪ್ಪಿಸ್ಕೊಳ್ಬೇಕು ಅನ್ನುವಂಥ ಒಂದು ಕಾರಣದಿಂದ ಅವರ ಹೊರಲಾಟ ಜಾಸ್ತಿ ಇರ್ತದೆ. ಹಾಗಾಗಿ ಅವರು ಪದೇ ಪದೇ ಕೆಳಗೆ ಬೀಳ್ತಾ ಇರ್ತಾರೆ. ಎಲ್ಲಿ ಜಿಯೋಪಥಿಕ್ ಸ್ಟ್ರೆಸ್ ಇದೆಯೋ ಅಲ್ಲಿ ಅಳ್ತಾ ಇರೋಂಥ ಮಗುನ ನಾರ್ಮಲ್ ಆಗಿರುವಂಥ ಜಾಗದಲ್ಲಿ ತಗೊಂಬಂದು ಮಲಗಿಸಿದಾಗ ಶಾಂತಿಯಿಂದ ಮಲಗ್ತಾ ಹೋಗ್ತವೆ. ಯಾವಾಗಲೂ ಒಂದು ತಿಳ್ಕೊಳ್ಳಿ, ಮಕ್ಕಳು ಜಿಯೋಪಥಿಕ್ ಸ್ಟ್ರೆಸ್ ಇರುವಂಥ ಜಾಗದಲ್ಲಿ ಅವು ಇರೋದಿಲ್ಲ. ಯಾವ ಮಕ್ಕಳು ಹೆಚ್ಚು ಬೆಡ್ ವೆಟ್ಟಿಂಗ್ ಮಾಡ್ಕೊಳ್ತವೆ, ಅಲರ್ಜಿಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಎಸ್ಜಿಮಾ ಮತ್ತು ಅಸ್ತಮ ಯಾರನ್ನ ಕಾಡ್ತಾ ಇರ್ತದೆ, ಇವರು ಎಲ್ಲರೂ ಕೂಡ ಈ GSನ ಪ್ರಾಬ್ಲಮ್ಮೇ ಅಂತಲೇ ನಾವು ತಿಳ್ಕೊಳ್ಬೋದು. ಆಮೇಲೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್, ಯಾವುದರಲ್ಲೂ ಅವರು ಗಮನವನ್ನು ಕೊಡೋದಿಲ್ಲ, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಲೋಕ. ಮತ್ತು ಹೈಪರ್ ಆಕ್ಟಿವಿಟಿ ಇರುವಂಥದ್ದು, ಆಮೇಲೆ ಕಲಿಯೋದರಲ್ಲಿ ತೊಂದರೆ ಆಗುವಂಥದ್ದು, ಇವೆಲ್ಲದೂ ಕೂಡ GSಗೆ ಬರುತ್ತೆ. ಇದಕ್ಕೆ ಆಸ್ಟ್ರಿಯಾದ ಸಂಶೋಧಕ ಕ್ಯಾತೆ ಬ್ಲ್ಯಾಚರ್ ಅನ್ನೋಂಥ ವ್ಯಕ್ತಿ 3,000ಕ್ಕೂ ಹೆಚ್ಚು ಶಾಲಾ ಮಕ್ಕಳನ್ನು ಒಂದು ಸಮೀಕ್ಷೆಯನ್ನು ಮಾಡ್ತಾರೆ. ಅದರಲ್ಲಿ 95% ಅಷ್ಟು ಕಲಿಕೆಯಲ್ಲಿ ತೊಂದರೆ ಇರತಕ್ಕಂಥ ಮಕ್ಕಳನ್ನು ಅವರು ಆರಿಸ್ಕೊಳ್ತಾರೆ. ಈ ಮಕ್ಕಳುಗಳು ಹೈಪರ್ ಆಕ್ಟಿವಿಟೀಸ್ ಜೊತೆಗೆ ನಿರಂತರವಾಗಿ ಕೆಟ್ಟ ನಡವಳಿಕೆಗಳನ್ನು ಪ್ರದರ್ಶನ ಮಾಡೋದು, ಹೈಪರ್ ಆಕ್ಟಿವಿಟಿ ಇರ್ಬೋದು. ಇದು ಅವರ ಮನೆಯಲ್ಲೂ ಇರ್ಬೋದು ಅಥವಾ ಶಾಲೆಯಲ್ಲೂ ಇರ್ಬೋದು. ಇದು ಅವರು ಕೂರುವಂಥ ಜಾಗ, ಆ ಮಕ್ಕಳು ಕೂರುವಂಥ ಜಾಗ, ಇದನ್ನು ಪರೀಕ್ಷೆ ಮಾಡಿ ಅವರು ಹೇಳಿದ್ದಾರೆ.
ಆ ಮಕ್ಕಳನ್ನ ಆ ಜಾಗದಿಂದ ಬದಲಾವಣೆ ಮಾಡಿದ ಮೇಲೆ ಅವರಲ್ಲಿ ಗಮನಾರ್ಹವಾಗಿರ್ತಕ್ಕಂಥ ಸುಧಾರಣೆ ಬಂದಿದೆ. ಒಂದ್ಸರಿ ಇಲ್ಲೊಂದು ಗಮನ ಇಟ್ಟು ಕೇಳ್ಕೊಳ್ಳಿ, ಯಾರು ಬಾಲ್ಯದಲ್ಲಿ GSಗೆ ಒಡ್ಕೊಂಡಿರ್ತಾರೋ ಆ ವ್ಯಕ್ತಿ ಜೀವನದುದ್ದಕ್ಕೂ ಕೂಡ ಈ GS ವಿಷಯದಲ್ಲಿ ಬಹಳ ಸಂವೇದನಾಶೀಲರಾಗಿರ್ತಾರೆ. ಜೊತೆಗೆ ಇದೇ ರೀತಿ ಅವರು ಆರಿಸ್ಕೊಳ್ಳೋ ಜಾಗನೂ, ಮಲಗಲಿಕ್ಕೆ ಆರಿಸ್ಕೊಳ್ಳೋ ಅಂಥ ಜಾಗನೂ ಆ GS ಇರುವಂಥದ್ದೇ. ಅದೊಂಥರ ಅಡ್ಜಸ್ಟಬಲ್, ಯಾವುದಕ್ಕೆ ನಾವು ಹೊಂದಾಣಿಕೆ ಆಗಿರ್ತೀವೋ ಅದಕ್ಕೆ ಸೆಟ್ ಆಗುವಂಥದ್ದು. ಆಯಾಸ ಇರೋದು, ದೈಹಿಕ ಅಥವಾ ಮಾನಸಿಕ ಪರಿಶ್ರಮದ ನಂತರ ಬಹಳ ಬಳಲಿಕೆ. ದೈಹಿಕವಾಗಿ ಶ್ರಮ ಆದಾಗಲೂ ಬಳಲಿಕೆ ಆಗ್ತದೆ, ಅದೇ ರೀತಿ ಮಾನಸಿಕವಾಗಿಯೂ ಕೂಡ ಬಳಲಿಕೆ ಇದ್ದೇ ಇರ್ತದೆ. ಬೆಳಕಿಗೆ ಹೈಪರ್ ಸೆನ್ಸಿಟಿವಿಟಿ, ಯಾರಿಗೆ ಬೆಳಕನ್ನು ತಡ್ಕೊಳಕ್ಕಾಗಲ್ಲ ಅನ್ನೋವಂಥವ್ರಿಗೂ ಕೂಡ ಈ ಜಿಯೋಪಥಿಕ್ ಸ್ಟ್ರೆಸ್ ಕಾರಣ ಆಗಿರುತ್ತೆ. ಆಮೇಲೆ ಯಾವುದರಲ್ಲೇ ಆದರೂ ಕೂಡ ನಾನು ಅರ್ಹಳಲ್ಲ, ನನಗೆ ಅರ್ಹತೆ ಇಲ್ಲ ಹೀಗಂತ ಅಂದ್ಕೊಳ್ಳೋವಂಥದ್ದು, ಆಂತರಿಕವಾಗಿ ಕೀಳಿರಿಮೆ ಇರತಕ್ಕಂಥದ್ದು. ಮತ್ತು ತಾಳ್ಮೆಯ ಕೊರತೆ, ಯಾವಾಗಲೂ ಸ್ಯಾಡ್ನೆಸ್ ಅನ್ನು ತೋರಿಸೋದು. ಈ ಮೇಲಿನ ಯಾವುದೇ ಸಿಂಟಮ್ಸ್ಗಳು ಇದ್ರೂ ಕೂಡ ಇದು ಅನೇಕ ರೀತಿಯ ಎನರ್ಜಿಗಳು ಇಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಹೋಗ್ತದೆ. ದೀರ್ಘಕಾಲದ ಇಲ್ಲಿ ಇದು ಒಂದು ಕ್ಯಾಂಡಿಡಾ ಕಾಯಿಲೆಯನ್ನು ಪರೀಕ್ಷೆ ಮಾಡಿ ಅವರು ಬರೆದಿದ್ದಾರೆ ವಿದೇಶಿ ವೈದ್ಯರು. ದೀರ್ಘಕಾಲದ ಕ್ಯಾಂಡಿಡಾದ ಬೆಳವಣಿಗೆಗೆ GSನ ಬಹಳ ಶ್ರೇಷ್ಠ ಕೊಡುಗೆ ಇದೆ. ಆಮೇಲೆ ಇನ್ಸೋಮ್ನಿಯಾ ಏನಿದೆ, ಆಮೇಲೆ ವಿಶ್ರಾಂತಿ ರಹಿತವಾಗಿರ್ತಕ್ಕಂಥ ನಿದ್ರೆ, ಎಷ್ಟೇ ಅವರಿಗೆ ವಿಶ್ರಾಂತಿ ತಗೊಂಡ್ರು ವಿಶ್ರಾಂತಿ ತಗೊಳ್ಳಿಲ್ಲ ಅನ್ನೋವಂತಹ ಒಂದು ಭಾವನೆಯನ್ನು ಅವರಲ್ಲಿ ಬೆಳೆಸ್ಕೊಂಡಿರ್ತಾರೆ. ಆ ಬಳಲಿಕೆ ನಿದ್ದೆ ಆದ ಮೇಲೂ ಕೂಡ ಅವರಲ್ಲಿ ಕಾಣುತ್ತೆ. ಆಮೇಲೆ ಯಾರು GS ಮೇಲೆ ಮಲಗಿರ್ತಾರೆ ನಿರಂತರವಾಗಿ ಅವರು ಎಚ್ಚರಿಕೆಯಿಂದ ಇರ್ತಾರೆ. ಕೋಳಿ ನಿದ್ದೆ ಇದ್ದಾಗ ಒಂದು ಕ್ಷಣ ನಿದ್ದೆ ಬಂದರೆ ಮತ್ತೊಂದು ಕ್ಷಣ ಎಚ್ಚರಿರ್ತಕ್ಕಂಥದ್ದು, ಈ ತೊಂದರೆಯನ್ನು ಅನುಭವಿಸ್ತಕ್ಕಂಥವ್ರು. ಒಂದೇ ರೂಮ್ನಲ್ಲಿ ಮಲಗಿರ್ತಕ್ಕಂಥ ಎರಡು ವ್ಯಕ್ತಿಗಳಲ್ಲಿ ಒಬ್ಬ ವ್ಯಕ್ತಿಗೆ ಕೆಟ್ಟ ಕನಸು ಬೀಳ್ತಾ ಇದೆ, ಬಾಕಿಯವರು ಸುಖವಾದ ನಿದ್ದೆ ಮಾಡ್ತಾ ಇರ್ತಾರೆ. ಆಮೇಲೆ ಈ ಹಲ್ಲು ಕಡಿಯುವಂಥದ್ದು, ಕ್ರಾಂಪ್ಸ್ ಇರುವಂಥದ್ದು ಅಥವಾ ಶೀತ ಭಾವನೆಯನ್ನು ಜಾಸ್ತಿ ಅನುಭವಿಸುವಂಥದ್ದು, ತೋಳು ಕಾಲಿನಲ್ಲಿ ಜುಮ್ ಅನಿಸುವಂಥದ್ದು, ಆಮೇಲೆ ಯಾವಾಗಲೂ ರೆಸ್ಟ್ ಇಲ್ಲ ಅನ್ನುವಂತಹ ಒಂದು ಮನೋಭಾವನೆ ಅದನ್ನು ಅನುಭವಿಸುವಂಥದ್ದು. ಆಮೇಲೆ ಪಿಟ್ಯೂಟರಿ, ಇದರಲ್ಲಿ ದೈತ್ಯತೆ ಮತ್ತು ಕುಬ್ಜತೆಯ ಸಮಸ್ಯೆ. ಥೈರಾಯ್ಡಲ್ಲಿ ಹೈಪರ್ ಅಥವಾ ಹೈಪೋ, ಎಲ್ಲ ರೀತಿಯ ಹೃದಯ ರೋಗಗಳು, ಹೈಪರ್ಟಿಸು, ಹೈಪರ್ ಆಕ್ಟಿವಿಟಿ, ಮೈಗ್ರೇನು, ಇವು ಎಲ್ಲದೂ ಕೂಡ ನಾವು ಈ GSನ ಕಾರಣದಲ್ಲಿ ನೋಡ್ಬೋದು. ಆಮೇಲೆ ಯಾವಾಗಲೂ ಕೀಲು ನೋವು ನಮಗೆ ಜಾಸ್ತಿ ಇದೆ, ಸೊ ಅದಕ್ಕೆ ಮುಖ್ಯ ಕಾರಣನೇ GS ಆಗಿರುತ್ತೆ. ಬ್ಯಾಲೆನ್ಸಿಂಗ್ ಮಾಡೋದರಲ್ಲಿ ಕಷ್ಟ, ಅವರು ಸಮತೋಲನವನ್ನು ಯಾವಾಗಲೂ ಕೂಡ ಸಾಧಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ವ್ಯಕ್ತಿ. ಆಮೇಲೆ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಆಗೋದು, ಇದು ಕೂಡ ಅದೇ ಕಾರಣ. ವ್ಯಸನಗಳು ಹೆಚ್ಚಾಗಲಿಕ್ಕೆ ಅದು GS ಕಾರಣ. ಖಿನ್ನತೆ, ಆತಂಕ, ಪ್ಯಾನಿಕ್ ಅಟ್ಯಾಕ್ ಮಾಡ್ತಕ್ಕಂಥದ್ದು, ಇವೆಲ್ಲದೂ ಕೂಡ GSನ ಕಾರಣ ಆಗ್ತಾ ಹೋಗ್ತದೆ. ಆಮೇಲೆ ಭಾವನಾತ್ಮಕವಾಗಿ ಒಂದು ಓವರ್ ಸೆನ್ಸಿಟಿವಿಟಿ ಇಟ್ಕೊಂಡಿರುವಂಥ ವ್ಯಕ್ತಿಗಳು ಇದ್ದಾರೆ ಅಂತಂದರೆ ಅವರು ಮಲಗಿರುವಂಥ ಜಾಗವನ್ನು ನಾವು ಪರಿಶೀಲನೆ ಮಾಡಲೇಬೇಕು. ಸೈಕೋಸೆಕ್ಸುವಲ್ ಡಿಸಾರ್ಡರ್ಸ್, ಇದು ಕೂಡ GSನ ಒಂದು ಕಾರಣ ಅಂತ ಹೇಳ್ತಾರೆ. ಆತ್ಮಹತ್ಯೆಗಳಿಗೆ ಕಾರಣವೂ ಕೂಡ GS. ಬುಲೋಮಿಯಾ, ಅಲರ್ಜೀಸ್, ಇದಿಷ್ಟೂ ಕೂಡ ಈ GSನ ಒಂದು ಸಂಬಂಧಪಟ್ಟಿರುವಂಥದ್ದು. ಸಾಮಾನ್ಯವಾಗಿ ಸಿಕ್ ಬಿಲ್ಡಿಂಗ್ ಸಿಂಡ್ರೋಮ್ ಅಂತ ಹೇಳಿ ಕರೀತಾರೆ, SBS, ಸಿಕ್ ಬಿಲ್ಡಿಂಗ್ ಸಿಂಡ್ರೋಮ್. 30% ಕಚೇರಿಗಳು, ಹೋಟೆಲ್ಗಳು, ಸಂಸ್ಥೆಗಳು, ಕೈಗಾರಿಕಾ ಆವರಣದಲ್ಲಿ ಈ ರೀತಿಯ ಸಿಕ್ ಬಿಲ್ಡಿಂಗ್ ಸಿಂಡ್ರೋಮ್ಗಳನ್ನುವಂಥದ್ದು ಇರ್ತದೆ. ಇದು ವಿಶ್ವಸಂಸ್ಥೆನೇ ಅಂದಾಜು ಮಾಡಿದೆ. ಯಾವ್ಯಾವ ರೀತಿ ನೋಡಿ, ಸಿಬ್ಬಂದಿಯಲ್ಲಿ ಒಂದು ತಲೆನೋವು ಇರೋದು, ಯಾವಾಗಲೂ ಅವರು ಒಂದು ಟೆನ್ಷನ್, ಉದ್ವಿಗ್ನತೆಯನ್ನು ಹೊಂದಿರುವಂಥದ್ದು, ಆಲಸ್ಯವನ್ನು ತೋರಿಸ್ತಕ್ಕಂಥದ್ದು, ಸಾಮಾನ್ಯವಾಗಿ ಅವರಿಗೆ ಬ್ರೀತಿಂಗ್ ಪ್ರಾಬ್ಲಮ್ಸ್ ಇರುವಂಥದ್ದು, ಉಸಿರಾಟದ ತೊಂದರೆಗಳಿರುವಂಥದ್ದು, ಆಮೇಲೆ ಒಣಚರ್ಮ
ಆಗ್ತಕ್ಕಂಥದ್ದು, ಡ್ರೈ ಸ್ಕಿನ್ ಇರುವಂಥದ್ದು, ಮತ್ತು ಗಂಟಲು, ಕಣ್ಣಿನಲ್ಲಿ ಏನಾದರೂ ತೊಂದರೆ ಇರ್ತಕ್ಕಂಥದ್ದು, ಏಕಾಗ್ರತೆ ನಷ್ಟವನ್ನು ಆಗ್ತಾ ಇರುವಂಥದ್ದು, ಖಿನ್ನತೆಗೆ ಒಳಗಾಗೋದು, ಒತ್ತಡಕ್ಕೊಳಗಾಗೋದು, ಆಯಾಸವನ್ನು ಅನುಭವಿಸೋದು, ಇದರ ಜೊತೆಗೆ ಪದೇ ಪದೇ ಕೆಲಸಕ್ಕೆ ಗೈರುಹಾಜರು. ಇಲ್ಲಿ ಅವ್ರು ಹೇಳ್ತಾರೆ, ಹೋಗಿ ಕೆಲಸ ಮಾಡಲಿಕ್ಕೆ ನನಗೆ ಇಂಟ್ರೆಸ್ಟೇ ಆಗೋದಿಲ್ಲ, ನಾನು ಮನೆಯಲ್ಲಿ ಚೆನ್ನಾಗಿರ್ತೀನಿ, ಕೆಲಸದ ಜಾಗದಲ್ಲಿ ನನಗೆ ಇರಲಿಕ್ಕೆ ಆಗೋದಿಲ್ಲ. ಇಲ್ಲಿ ಇಂಪಾರ್ಟೆಂಟು ಎಲೆಕ್ಟ್ರೋ ಮೈಕ್ರೋ ಕಾಂಪೊನೆಂಟ್ಸ್ಗಳು ಇರಬಹುದು, ಮತ್ತು ರೇಡಿಯೋ ತರಂಗಗಳಿರಬಹುದು, ವಿದ್ಯುತ್ ಕಾಂತೀಯ ಪೊಲ್ಯೂಷನ್ ಇರಬಹುದು, ಮತ್ತು ರಾಸಾಯನಿಕ ವಾಯುಮಾಲಿನ್ಯ, ಇವು ಎಲ್ಲದೂ ಕೂಡ ಒಂದು ನಿಸ್ಸಂದೇಹವಾಗಿ ಅದನ್ನು ನಾವು ಗಮನಿಸಬೇಕಾಗಿರುವಂಥ ಅಂಶ ಆಗಿದೆ. ಅದರ ಜೊತೆಗೆ ಇದನ್ನು ನಾವು ಅಲ್ಲಿ ಗಮನಿಸ್ತಾ ಹೋಗಬೇಕು. ಸಾಮಾನ್ಯವಾಗಿ ಉಕ್ಕಿನ ಸ್ತಂಭಗಳನ್ನು ಎಲ್ಲಿ ಜಾಸ್ತಿ ಬಳಸಿರ್ತಾರೆ ಆ ಜಾಗದನ್ನು ಕೂಡ ನಾವು ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಿಗೆ ಒಂದು ಎಕ್ಸ್ಟ್ರಾ ಒಂದು ಟವರ್ ಕೊಟ್ಟ ಹಾಗಿರೋದ್ರಿಂದ ಅತಿಯಾದ ಕಬ್ಬಿಣವನ್ನು ಬಳಸಿ ಕಟ್ಟಿರ್ತಕ್ಕಂಥ ಕಟ್ಟಡನೂ ಕೂಡ ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರ್ಬೋದು, ಅಥವಾ ಶಾಸ್ಟ್ರಿಮ್ಸ್ ಇರ್ಬೋದು, ಕರಿ ಲೈನ್ ಇರ್ಬೋದು, ಹಾರ್ಟ್ಮನ್ ಗ್ರಿಡ್ ಇರ್ಬೋದು, ಅದಕ್ಕೆ ನೇರವಾಗಿ ಅದರ ಕೊಡುಗೆಯನ್ನು ಕೊಡ್ತಾ ಹೋಗ್ತದೆ. ಈಗ ಸಾಮಾನ್ಯವಾಗಿ ನಾವು ಜಂಕ್ ಶೀಟು, ಕಬ್ಬಿಣದ ಕಂಬ ಹಾಕಿರ್ತಕ್ಕಂತಹ ಒಂದು ಕೊಟ್ಟಿಗೆಯಲ್ಲಿ ನಾವು ಹಸುವನ್ನು ಸಾಕಿದಾಗ ಅವುಗಳ ವರ್ತನೆ, ಅವುಗಳ ಅಭಿವೃದ್ಧಿ, ಅವುಗಳ ಈಲ್ಡಿಂಗ್ ನಾವು ಒಂದು ಕಡೆಗೆ ದಾಖಲೆ ಮಾಡಿಟ್ಕೊಂಡ್ರೆ, ಅದೇ ಹಸುಗಳನ್ನು ಕಟ್ಟಿಗೆ, ಮರ, ಇಟ್ಟಿಗೆಗಳನ್ನು ಬಳಸಿ ಉಪಯೋಗಿಸಿ ಕಟ್ಟಿರ್ತಕ್ಕಂಥ ಕಟ್ಟಡದಲ್ಲಿಟ್ಟಾಗ, ನಾವು ತಗಡು ಶೆಡ್ಡಲ್ಲಿಟ್ಟಾಗ ಹೇಗಿರುತ್ತೆ, ಮತ್ತು ಕಟ್ಟಿಗೆ ಅಂದರೆ ಮರದ ಕಂಬವನ್ನು ನಿಲ್ಲಿಸಿ ಅದರ ಮೇಲೆ ಹಂಚು ಹಚ್ಚಿ ಅಥವಾ ಬೇರೆ ರೀತಿಯ ಒಂದು ಸ್ಟ್ರಕ್ಚರನ್ನು ನಾವು ಮಾಡಿಟ್ಟಿರ್ತಕ್ಕಂತಹ ದನಗಳಲ್ಲಿ ಏನು ಬದಲಾವಣೆ ಇರ್ತದೆ, ಇದು ಬಹಳ ಮುಖ್ಯವಾಗಿ ನಮಗೆ ಎದ್ದು ಕಾಣ್ತಕ್ಕಂಥ ಒಂದು ಲಕ್ಷಣ ಆ ವ್ಯವಸ್ಥೆ. ಹಾಗಾಗಿ ನಾವು ಏನು ಹೇಳ್ತೀವಿ, ಕಟ್ಟುವಾಗ ನಾವು ತಗಡುಗಳನ್ನು ಜಾಸ್ತಿ ನಾವು ಬಳಸಲಿಕ್ಕೆ ಹೋಗಬಾರದು, ಕಬ್ಬಿಣದ ಕಂಬಗಳನ್ನು ಕಡಿಮೆ ಉಪಯೋಗಿಸ್ಬೇಕು. ಸೊ ಲಾರ್ಜ್ ಸ್ಕೇಲ್ನಲ್ಲಿ ದೊಡ್ಡ ಕಟ್ಟಡ ಕಟ್ಟುವಾಗ ಅದು ಬೇಕಾಗತ್ತೆ. ಸೊ ಅಲ್ಲೂ ಅಷ್ಟೇ ಆ ವೈಬ್ರೇಷನ್ಸು ಎಲ್ಲ ಕಡೆಗೂ ಹಂಚು ಹೋಗ್ತಾ ಇರ್ತದೆ. ಇನ್ನೂ ಒಂದು ಏನಂತಂದ್ರೆ, ಸಾಮಾನ್ಯವಾಗಿ ಈ ಜಿಯೋಪಥಿಕ್ ಸೈಕಿಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಎಲ್ಲಿ ಜಿಯೋಪಥಿಕ್ ಇರ್ತದೆ ಆ ಜಾಗದಲ್ಲಿ ಸಾಮಾನ್ಯವಾಗಿ ಮನುಷ್ಯ ಭೂಮಿ ಜೊತೆಗೆ ಯಾವಾಗಲೂ ಕೂಡ ಒಂದು ನಿಕಟವಾಗಿರ್ತಕ್ಕಂಥ ಸಂಬಂಧ ಇದೆ. ಆ ಸಂಬಂಧ ಅವನು ಮಲಗೋದಿರ್ಬೋದು, ಕೂರೋದಿರ್ಬೋದು. ಕೆಲವು ಸರಿ ಟೇಬಲ್ ಮ್ಯಾನರ್ಸಲ್ಲಿ ನಾವು ಚೇರನ್ನೇ ಹುಡುಕ್ತೀವಿ, ಆದರೆ ಮನೆಯಲ್ಲಿ ನಾವು ಹೆಚ್ಚಿನ ಸಮಯ ಕೆಳಗಡೆ ಕೂರಲಿಕ್ಕೆ ನಾವು ಇಷ್ಟಪಡ್ತೀವಿ. ಮಧ್ಯಾಹ್ನದ ಹೊತ್ತಲ್ಲಿ ನಾವು ಮಲಗುವಾಗ ಒಂದು ದಿಂಬಿದ್ರೆ ಸಾಕು, ಎಲ್ಲಿದೆಯೋ ಅಲ್ಲಿ ಚಾಪೆ ಹಾಸ್ಕೊಂಡು ನಾವು ಮಲಗ್ತಾ ಹೋಗ್ತೀವಿ. ಸೊ ಇದೆಲ್ಲ ಪ್ರವೃತ್ತಿ ಏನಂತಂದರೆ, ಮನುಷ್ಯ ಯಾವಾಗಲೂ ಕೂಡ ಭೂಮಿಗೆ ಹತ್ತಿರ. ಹಾಗಾಗಿ ನಾವು ಏನು ಹೇಳ್ತೀವಿ, ಯಾರಿಗೆ ಪಾರ್ಕಿನ್ಸನ್ಸ್ ಕಾಯಿಲೆ ಇದೆ ಅವರು ಸಾಧ್ಯವಾದಷ್ಟು ಅವರ ಮನೆಯಲ್ಲಿರ್ತಕ್ಕಂಥ ಹುಲ್ಲುಗಾವಲಿನ ಮೇಲೆ ಬರೀ ಕಾಲಿನಲ್ಲಿ ನಡಿಬೇಕು ಅಂತ, ಭೂಮಿಯ ಗ್ರೌಂಡಿಂಗ್ಸನ್ನು ಅವರು ತಗೊಳ್ಬೇಕು ಅನ್ನುವಂಥದ್ದು. ಸಾಮಾನ್ಯವಾಗಿ ಈ ರೀತಿ ಇರ್ತಕ್ಕಂತಹ ಜಾಗದಲ್ಲಿ ಅವರಿಗೆ ಭೂತ ಪೇತ ಪೀಡೆ ಪಿಶಾಚಿಗಳ ಕಾಟ ಇದೆ. ನಾವು ಬಹಳಷ್ಟು ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕು. ಜಿಯೋಪಥಿಕ್ ಸೈಕಿಕ್ ಪ್ರಾಬ್ಲಮ್ ಅಥವಾ ಜಿಯೋಪಥಿಕ್ ಸೈಕಿಕ್ ಒತ್ತಡ, ಸ್ಟ್ರೆಸ್, ಅಲ್ಲಿ ಈ ಭೂತ ಪೇತ ಪಿಶಾಚಿಗಳ ಕಾಟ ಜಾಸ್ತಿ ಇರ್ತವೆ. ಇನ್ನು ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೊಸ ಬೆಳವಣಿಗೆ ಕಾರಣ ಆಗ್ತಾ ಹೋಗ್ತದೆ. ಯಾವುದು ಈ ಜಿಯೋಪಥಿಕ್ ಸೈಕಿಕ್ ಪ್ರಾಬ್ಲಮ್ ಏನಿದೆ, ಇದು ಮುಂದಿನ ದಿನದಲ್ಲಿ ಇನ್ನೂ ಜಾಸ್ತಿ ಸಮಸ್ಯೆ ಆಗತ್ತೆ. ಆವಾಗ ಮಾಟ ಮಾಂತ್ರಿಕರು, ಮಂತ್ರವಾದಿಗಳು, ಇವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಸಾಮಾನ್ಯವಾಗಿ ಯಾವುದೇ ಜಾಗದಲ್ಲಿ ನ್ಯಾಚುರಲ್ ಆಗಿರುವಂಥದ್ದು ಅದು ಸ್ಥಳಾಂತರಗೊಂಡಾಗ ಅಥವಾ ಅದನ್ನು ಡಿಸ್ಟರ್ಬೆನ್ಸ್ ಮಾಡಿದಾಗ ಅಲ್ಲಿ ಭೂ ಸದೃಶವಾಗಿರ್ತಕ್ಕಂತಹ ಘಟಕಗಳು ಭೂದೃಶ್ಯದೊಂದಿಗೆ ಭೂಮಿಯ ಎಥೆರಿಕ್ ವೆಬ್ಗೆ ಅಪಘಾತವನ್ನು ಉಂಟು ಮಾಡ್ತಾ ಹೋಗ್ತದೆ. ಹೇಗೆ ಮನುಷ್ಯನಿಗೆ ಒಂದು ಎಥೆರಿಕ್ ಬಾಡಿ ಅಂತ ನಾವು ಏನು ಹೇಳ್ತೀವಿ, ಹಾಗೆ ಆ ಭೂಮಿಗೂ ಇರ್ತದೆ. ಆ ವಾತಾವರಣದಲ್ಲಿ ಯಾರಿರ್ತಾರೋ ಅವರಿಗೆ ನಿರಾಸಕ್ತಿ, ದುಃಖ, ಭಯ, ಕೋಪ ಇದು ಎಲ್ಲದೂ ಕೂಡ
ಅಲ್ಲಿರುವಂಥ ವ್ಯಕ್ತಿಗಳಲ್ಲಿ ಅದು ಕಾಣ್ತಾ ಇರ್ತದೆ. ಆಮೇಲೆ ಈ ಹಿಂದಿನ ನೆನಪುಗಳು ಜಾಸ್ತಿ ಬರ್ತಕ್ಕಂಥದ್ದು, ಯಾವುದನ್ನ ಮರಿಬೇಕನ್ಸ್ತಿರ್ತಿರೋ ಅದು ಪುನಃ ಪುನಃ ಬಂದು ಕಾಡ್ತಕ್ಕಂಥದ್ದು, ಇದು ಎಲ್ಲದೂ ಕೂಡ ನಮಗೆ ಈ GSನ ಒಂದು ಕಾರಣ ಅಂಥೇಳಿ ವಿದೇಶಿ ಪತ್ರಿಕೆಗಳು ಇದನ್ನು ಸಂಶೋಧನೆಯ ವರದಿಗಳನ್ನು ಪ್ರಕಟ ಮಾಡಿದೆ. ದೈಹಿಕವಾಗಿ ಒಂದು ಕ್ಷಯ, ದೈಹಿಕ ಕ್ಷಯ ಅಂತ ಹೇಳ್ತೀವಿ. ಈ ದೈಹಿಕ ಕ್ಷಯ ಅಂತಂದರೆ ಅವನು ಎಷ್ಟೇ ಊಟ ಮಾಡಿದರೂ, ಅವನು ಆರೋಗ್ಯಕರವಾಗಿರ್ತಕ್ಕಂಥ ವಿಟಮಿನ್ಸ್ಗಳನ್ನು ತಗೊಂಡ್ರೂ ಕೂಡ ಆತ ಇರುವಂಥ ಪರಿಸ್ಥಿತಿ ಬದಲಾವಣೆ ಆಗಲ್ಲ. ಕೆಲವರು ಹೇಳ್ತಾರೆ ನಾನು ದಪ್ಪಗಾಗಬೇಕು ಅಂತೇಳಿ, ಆ ದಪ್ಪಗಾಗದೇ ಇರೋವಂಥ ಪರಿಸ್ಥಿತಿ ಬರುತ್ತೆ. ಇದಿಷ್ಟು ಈ ಜಿಯೋಪತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯ. ಇನ್ನು ಮುಂದಿನ ವಿಷಯ ಬಹಳ ಮುಖ್ಯವಾಗಿದೆ. ಇದನ್ನು ಇಲ್ಲಿವರೆಗೆ ನಾವು ಗಮನ ಕೊಡದೇ ಇರುವಂಥದ್ದು, ಅದ್ಭುತವಾಗಿರುವಂಥದ್ದು ಮತ್ತು ಆಶ್ಚರ್ಯಕರವಾಗಿರ್ತಕ್ಕಂಥದ್ದು, ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ.